ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗಿನ ಸೆಕೆಂಡ್ PUC ಎಕ್ಸಾಮ್ಗೆ 26-27 ಬ್ಯಾಚ್ಗೆ ಒಂದು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ ಸರ್ಕಾರದಿಂದ. ಸೊ ಈ ಒಂದು ಬ್ಲೂ ಪ್ರಿಂಟ್ನ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ನೀವು ಕಷ್ಟಪಡುವಂಥ ಅವಶ್ಯಕತೆ ಏನೂ ಇರೋದಿಲ್ಲ. ನೀವು ಬ್ಲೂ ಪ್ರಿಂಟ್ ನೋಡಿದ ತಕ್ಷಣ ಅನ್ಕೊಬಿಡ್ತೀರ ಆಲ್ಮೋಸ್ಟ್ 60 ಮಾರ್ಕ್ಸ್ ಈಸಿಯಾಗಿ ನೀವು ತಗೋಬಿಡ್ತೀವಿ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂತ ಡಿಫಿಕಲ್ಟ್ ಆದಂಥದ್ದು ಏನೂ ಇಲ್ಲ. ಸೊ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಈ ಸಲನೂ ಅತಿ ಹೆಚ್ಚು ಮಕ್ಕಳು ಔಟ್ ಆಫ್ ಔಟ್ ಬರುವಂಥ ಚಾನ್ಸಸ್ ಇದೆ. ಓಕೆ, ನೋಡಿ, ಫಸ್ಟ್ ಲೆಸನ್ ಇಂಟ್ರೊಡಕ್ಷನಲ್ಲಿ 1 ಮಾರ್ಕ್ಸ್ ಪಾರ್ಟ್ ಎ ಅಲ್ಲಿ 1 ಮಾರ್ಕ್ಸು ಒಂದು ಕ್ವಶನ್ ಹೇಳಿದ್ದಾರೆ. ಪಾರ್ಟ್ ಬಿ 2 ಮಾರ್ಕ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಇದೆ. ಮತ್ತು ಯಾವುದೇ ರೀತಿಯಾದಂಥ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, 10 ಮಾರ್ಕ್ಸ್ ಕ್ವಶನ್ ಇಲ್ಲ, 4 ಮಾರ್ಕ್ಸ್ ಕ್ರೋನಾಲಜಿಗೂ ಇಲ್ಲ, ಆ್ಯಂಡ್ ಮ್ಯಾಪ್ ವರ್ಕ್ಗೂ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಲೆಸನ್ ನೋಡಿ, ಸ್ಟೋನ್ ಏಜ್ ಆ್ಯಂಡ್ ಮೆಟಲ್ ಏಜ್ ಇದೆ. ಸೊ ಇಲ್ಲೂ ಅಷ್ಟೇ, ನೀವು 2 ಮಾರ್ಕ್ಸ್ ಪಾರ್ಟ್ ಬಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ಒಂದು ಕ್ವಶನ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೋ ಪಾರ್ಟಲ್ಲಿ ನಾವು ಮಾರ್ಕ್ಸ್ನ ನೋಡ್ತಾ ಇಲ್ಲ ಇಲ್ಲಿ. ನೆಕ್ಸ್ಟ್ ಥರ್ಡ್ ಲೆಸನ್ ನೋಡಿ, ಇಂಡಸ್ ಸಿವಿಲೈಸೇಷನ್. ಇಲ್ಲಿ ನಿಮಗೆ 1 ಮಾರ್ಕ್ಸಲ್ಲೂ ಕ್ವಶನ್ಸ್ ಇದೆ, ಪಾರ್ಟ್ ಎ ಅಲ್ಲಿ ಇದೆ, ಪಾರ್ಟ್ ಬಿ ಅಲ್ಲೂ ಇದೆ. ಅದು ಬಿಟ್ಟರೆ ನಿಮಗೆ ಪಾರ್ಟ್ ಸಿ ಇಲ್ಲ, ಪಾರ್ಟ್ ಡಿ ಅಲ್ಲೂ ಯಾವುದೂ ಕ್ವಶನ್ಸ್ ಇಲ್ಲ, ಕ್ರೋನಾಲಜಿಗೂ ಇಲ್ಲ, ಮ್ಯಾಪ್ ವರ್ಕಲ್ಲೂ ಇಲ್ಲ. ಇದು ಇಂಡಸ್ ಸಿವಿಲೈಸೇಷನ್ದು. ನೆಕ್ಸ್ಟ್ ಫೋರ್ತ್ ಚಾಪ್ಟರಲ್ಲಿ ನೀವು ಒನ್ ಮಾರ್ಕ್ಸ್ ಪಾರ್ಟ್ ಎ ಅಲ್ಲಿ ನಿಮಗೆ 4 ಕ್ವಶನ್ಸ್ ಕೊಟ್ಟಿದ್ದಾರೆ. ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 2 ಕ್ವಶನ್ಸ್ ಇದೆ. ಪಾರ್ಟ್ ಸಿ ಅಲ್ಲಿ ನಿಮಗೆ 1 ಕ್ವಶನ್ ಇದೆ, ಅಂದರೆ ಅದು 5 ಮಾರ್ಕ್ಸ್ ಕ್ವಶನ್ನು. 10 ಮಾರ್ಕ್ಸ್ ಬಂದು ಏಷ್ಯನ್ ಪೀರಿಯಡ್ ಅಲ್ಲಿ ನಿಮಗೆ 2 ಕ್ವಶನ್ಸ್ ಲೊಕೇಟ್ ಮಾಡಿದ್ದಾರೆ. ಮತ್ತು ಕ್ರೋನಾಲಜಿಗೆ 1 ಮಾರ್ಕ್ಸ್ ಇದೆ, ಮ್ಯಾಪ್ ವರ್ಕ್ಗೆ 2 ಕ್ವಶನ್ಸ್ ಇದೆ. ಆ ಮ್ಯಾಪ್ ವರ್ಕಲ್ಲಿ ನೀವು ಅದನ್ನು ಗಮನಿಸ್ಕೋಬೇಕಾಗುತ್ತೆ. ಸೊ ಅಂದರೆ ನಿಮ್ಮ ಏಷ್ಯನ್ ಪೀರಿಯಡ್ ಲೆಸನಲ್ಲಿ ನೀವು 2 10 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೀವು ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫಿಫ್ತ್ ಚಾಪ್ಟರ್ಗೆ ಬನ್ನಿ, ಮಿಡಿವಲ್ ಪೀರಿಯಡ್ ಅಂತ ಇದೆ. ಮಿಡಿವಲ್ ಪೀರಿಯಡಲ್ಲಿ ನಿಮಗೆ 1 ವರ್ಡ್ ಕ್ವಶನ್ಸ್ ಇದೆ, ಪಾರ್ಟ್ ಎ ಅಲ್ಲಿ ಇದೆ ಅದು. ಪಾರ್ಟ್ ಬಿ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ, ಮತ್ತು ಪಾರ್ಟ್ ಸಿ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಹಾಗೆ ಪಾರ್ಟ್ ಡಿ ಅಲ್ಲಿ 10 ಮಾರ್ಕ್ಸ್ ಕ್ವಶನ್ನು ಇದೆ. ಅದರ ಜೊತೆಗೆ ಕ್ರೋನಾಲಜಿ ಇದೆ, ಮ್ಯಾಪ್ ವರ್ಕ್ಗೂ ಒಂದಿದೆ. ಸೊ ಇದು ನೋಡ್ಕೋಬೇಕು. ಈ ಮಿಡಿವಲ್ ಪೀರಿಯಡಿಂದ ವಿಜುವಲಿ ಚಾಲೆಂಜ್ ಮಕ್ಕಳಿಗೆ 1 ಕ್ವಶನ್ ಬರುತ್ತೆ. ಅವ್ರಿಗೆ ಮ್ಯಾಪು ಇನ್ಸ್ಟೆಡ್ ಆಫ್ ಮ್ಯಾಪ್ ಏನು ಮಾಡ್ತಾರೆ, 1 ಕ್ವಶನ್ನ ಕೇಳ್ತಾರೆ, ಅದು 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಆ ಕ್ವಶನ್ ಎಲ್ಲಿಂದ ಬರುತ್ತೆ ಅಂದರೆ ಈ ಮಿಡಿವಲ್ ಪೀರಿಯಡ್ ಅನ್ನೋ ಲೆಸನಿಂದ ಮಾತ್ರನೇ ಕೇಳ್ತಾರೆ. ಮಿಡಿವಲ್ ಪೀರಿಯಡ್ ತುಂಬ ಇದೆ ಅದರಲ್ಲಿ. ನೆಕ್ಸ್ಟು ಚಾಪ್ಟರ್ ನಂಬರ್ 6, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಮೂಮೆಂಟ್ ಇನ್ ಮಿಡಿವಲ್ ಇಂಡಿಯಾ. ಸೊ ಈ ಲೆಸನಲ್ಲಿ ನಿಮಗೆ 1 ವರ್ಡ್ ಕ್ವಶನ್ಸ್ ಇದೆ,
2 ಮಾರ್ಕ್ಸ್ ಕ್ವಶನ್ ಇದೆ. ಇವೆರಡು ಬಿಟ್ಟರೆ ಇನ್ನು ಇದರಲ್ಲಿ ಯಾವುದೇ ಕ್ವಶನ್ಸು ಕೇಳಿಲ್ಲ. ಸೊ ನೀವಲ್ಲಿ 1 ವರ್ಡು ಮತ್ತು 2 ಮಾರ್ಕ್ಸ್ಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟರೆ ಅಲ್ಲಿಗೆ ಆ ಲೆಸನ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಮತ್ತು 7th ಚಾಪ್ಟರ್ ಇದೆಯಲ್ಲ, ಮಾಡರ್ನ್ ಪೀರಿಯಡ್, ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್ ಇದು. ಈ ಒಂದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಪಾರ್ಟಿಂದನೂ ಕ್ವಶನ್ಸ್ ಕೇಳ್ತಾರೆ ನೋಡಿ. ಪಾರ್ಟ್ ಎ 1 ವರ್ಡ್ ಕ್ವಶನ್ಸ್ ಇದೆ. ಪಾರ್ಟ್ ಬಿ ಅಲ್ಲೂ ಕ್ವಶನ್ಸ್ ಕೇಳಿದ್ದಾರೆ, 2 ಮಾರ್ಕ್ಸ್ ಕ್ವಶನ್ಸು. ಪಾರ್ಟ್ ಸಿ 5 ಮಾರ್ಕ್ಸ್ ಕ್ವಶನ್ಸು ಇದೆ. ಪಾರ್ಟ್ ಡಿ ಅಲ್ಲಿ 10 ಮಾರ್ಕ್ಸ್ ಕ್ವಶನು ಇದೆ. ಅನಂತರ ಕ್ರೋನಾಲಜಿಗೂ 2 ಕ್ವಶನ್ಸ್ ರೈಸ್ ಮಾಡ್ತಾರೆ. ಆಮೇಲೆ ಇಲ್ಲಿ ಮ್ಯಾಪ್ ವರ್ಕಲ್ಲೂ ಸಹ 2 ಕ್ವಶನ್ಸ್ ಇದೆ. ಅಂದರೆ ನಿಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅಲ್ಲೂ ಸಹ ಕ್ವಶನ್ಸ್ ಬರುತ್ತೆ. ಸೊ ಮಾಡರ್ನ್ ಪೀರಿಯಡ್ ನೀವು ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿ ಇರುತ್ತೆ. ಸೊ ಇನ್ನು ಮ್ಯಾಪ್ ವರ್ಕ್ ಅಂತ ಬಂದರೆ ನಿಮಗೆ ಆಲ್ರೆಡಿ ಇಲ್ಲಿ 5 ಮಾರ್ಕ್ಸ್ ಬಂದಿದೆ ಮ್ಯಾಪ್ ವರ್ಕ್ಗೆ. ಇನ್ ರಿಮೈನಿಂಗ್ ಮ್ಯಾಪ್ ವರ್ಕು ನಿಮಗೆ ಕಂಪ್ಲೀಟ್, ಯಾಕಂದರೆ ಅಲ್ಲಿ 20 ಪ್ಲೇಸಸ್ ಇದೆ ಆಲ್ರೆಡಿ. ಮ್ಯಾಪ್ ವರ್ಕಲ್ಲಿ 20 ಪ್ಲೇಸಸ್ ಇರುತ್ತೆ. ಆ 20 ಪ್ಲೇಸಸ್ನ ಇಲ್ಲಿ ಡಿವೈಡ್ ಮಾಡಿರ್ತಾರೆ. ಏನ್ಷಿಯಂಟ್ ಪೀರಿಯಡಲ್ಲಿ 2, ಮಿಡಿವಲ್ ಪೀರಿಯಡಿಂದ 1, ಮಾಡರ್ನ್ ಪೀರಿಯಡಿಂದ 2 ಕೇಳಿದ್ದಾರೆ. ಇನ್ ರಿಮೈನಿಂಗ್ 5ನ ನಿಮಗೆ ಥಿಯರಿ 5 ಮಾರ್ಕ್ಸ್ ಲೊಕೇಶನ್ ಮಾಡೋದು, 5 ಮಾರ್ಕ್ಸು ಅದೇ ಒಂದು ಲೊಕೇಶನ್ ಮಾಡಿರುವಂಥ ಪ್ಲೇಸ್ಗೆ ಇನ್ಫಾರ್ಮೇಷನ್ನ ಬರೀಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಈ ವರ್ಷದ 26-27 ಸೆಕೆಂಡ್ PUC ಬ್ಲೂ ಪ್ರಿಂಟ್, ಹಿಸ್ಟ್ರಿ ಬ್ಲೂ ಪ್ರಿಂಟ್. ಹಿಸ್ಟ್ರಿ ಸಬ್ಜೆಕ್ಟ್ನ ನೀವು ಈಸಿಯಾಗಿ ಸ್ಟಡಿ ಮಾಡಿಕೊಂಡು ಮಾರ್ಕ್ಸ್ನ ಮಾಡ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ಸರ್ಕಾರದಿಂದ, ನಮ್ಮ PU ಬೋರ್ಡಿಂದ 5 ಮಾಡಲ್ ಪೇಪರ್ಸ್ನ ಕೊಟ್ಟಿದ್ದಾರೆ. ಈ ವರ್ಷಕ್ಕೆ 5 ಮಾಡಲ್ ಕ್ವಶನ್ ಪೇಪರ್ಸ್ನ ನೀವು ರೆಫರ್ ಮಾಡಿದ್ರೆ, ಸೊ ಎಂತಹ ಒಂದು ಬಿಲೋ ಅವರೇಜ್ ಸ್ಟೂಡೆಂಟು ಸಹ 60 ಅಂಕಕ್ಕಿಂತ ಕಡಿಮೆ ತಗೊಳ್ಳೋಕ್ಕೆ ಚಾನ್ಸೇ ಇಲ್ಲ. 60 ಅಂಕಗಳ ಮೇಲ್ಪಟ್ಟೆ ಬರುತ್ತೆ. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ, ಓದೋದಕ್ಕೆ ಈಸಿ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಎಲ್ಲ ಸಬ್ಜೆಕ್ಟುದು ನಿಮಗೆ ಈ ವರ್ಷದ ಎಲ್ಲ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಚಾನಲಲ್ಲಿ. ಸೊ ಅದನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು.